ನಾನು ಕವಿರಾಜ ಮಾರ್ಗದ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಕವಿರಾಜ ಮಾರ್ಗದ ಪರಿಣಾಮ ಏನು ಅಂತ ನಾನು ಹೇಳಿದ್ವಲ್ಲಪ್ಪ. ಇದಕ್ಕೆ ಕಾರಣ ಮತ್ತೆ ಕಾನಿಶೆಟ್ಟಿ ಅನ್ನೋರು ಬಂದು ವಿಷಯ ಹೇಳಿದ್ದೆ ನಾನು. ಆ ಕಾನಿಶೆಟ್ಟಿ ಅವರು ಬರೆದಿದ್ದಾರೆ ಅದರ ಬಗ್ಗೆ. ಓಕೆ. ಕನ್ನಡದ ಲಿಟ್ರೇಚರು ಸಂಸ್ಕೃತದಿಂದ ಬಿಡುಗಡೆ ಹೊಂದಿದ್ದೆ ಕವಿರಾಜ ಮಾರ್ಗದಿಂದ ಅಂತ ಹೇಳ್ತಾರೆ. ದಟ್ ಇಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಕವಿರಾಜ ಮಾರ್ಗ. ಸೂಪರ್. ಇನ್ಫ್ಯಾಕ್ಟ್ ನೀವು ನಾರ್ತಲ್ಲೆಲ್ಲ ನೋಡಿದ್ರೆ ಇವತ್ತಿಗೂ ಕೂಡ ಎಲ್ಲ ಭಾರತೀಯ ಭಾಷೆಗಳು ಆ ಸಂಸ್ಕೃತಕ್ಕೆ ಒಂಥರ ಏನೋ ಅಟ್ಯಾಚ್ ಆಗಿದ್ದಾವೆ. ಅದರಿಂದ ಬಿಡುಗಡೆ ಹೊಂದಿ ನಮ್ಮ ಭಾಷೆಯಲ್ಲೂ ಕೂಡ ಸಂಸ್ಕೃತದಷ್ಟೇ ಅದ್ಭುತವಾದ ಸಾಹಿತ್ಯವನ್ನು ರಚಿಸಬಹುದು. ಆ ಸಾಹಿತ್ಯಕ್ಕೆ ಈ ರೂಲ್ಗಳೆಲ್ಲ ಈ ಕಂಡೀಷನ್ಸ್ ಎಲ್ಲ ಇದ್ರೆ ಒಳ್ಳೆಯದು ಅಂತ ಮಾಡಿದ್ದು ಕವಿರಾಜ ಮಾರ್ಗ. ಅದಾದ್ಮೇಲೆ ನೋಡಿ ಹಿಂಗೆ ಫ್ಲರಿಶ್ ಆಗಿದೆ ಅಂತ ಹೇಳ್ಬಿಟ್ಟು. ಹೌದೌದು. ತೆಲುಗುದಲ್ಲಿಲ್ಲ, ಮರಾಠಿನಲ್ಲಿಲ್ಲ, ಮಲಯಾಳಂನಲ್ಲಿಲ್ಲ ಅಷ್ಟೊಂದು ಅದ್ಭುತವಾದ ಸಾಹಿತ್ಯ ಆ ಕವಿರಾಜ ಮಾರ್ಗ ಆದಮೇಲೆ. ಇನ್ ಅದರ್ ವರ್ಡ್ಸ್, ನಮ್ಮ ಕೈಲಿ ಆಗಲ್ಲ, ನಮ್ಮ ಭಾಷೆನಲ್ಲಿ ಸಂಸ್ಕೃತದಂಥ ಉನ್ನತವಾದ ಸಾಹಿತ್ಯ ಸಾಧ್ಯವಿಲ್ಲ ಅನ್ನೋ ಭ್ರಮೆಯಿಂದ ಬಿಡುಗಡೆ ಮಾಡಿಸಿ ಎಲ್ಲರೂ ಕನ್ನಡದವರೆಲ್ಲರೂ ಕೂಡ ಅಷ್ಟೇ ಅದ್ಭುತವಾದ ಸಾಹಿತ್ಯ ಬರೀಬೋದು ಅಂತ ತೋರಿಸ್ಕೊಟ್ರಲ್ಲ, ಅದು ನಿಜವಾದ ಕವಿರಾಜ ಮಾರ್ಗದ ಸಾಧನೆ. ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕನ್ನಡ ಸಾಹಿತ್ಯ ಬೆಳ್ಕೊಂಬಂದಿರೋದು. ಆ ಕನ್ನಡ ಸಾಹಿತ್ಯ ಬೆಳ್ಕೊಂಬರ್ಬೇಕಾದ್ರೆ ಕಾರಣ ಕವಿರಾಜ ಮಾರ್ಗ. ಆ ದೃಷ್ಟಿಲ್ಲ ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಆ ಕಾರಣದಿಂದ ಕನ್ನಡದಲ್ಲಿ ಬಂದಷ್ಟು ಸಾಹಿತ್ಯ ಒಂದು ಕಾಲಘಟ್ಟದಲ್ಲಿ ಬೇರೆ ಎಲ್ಲೂ ಬಂದಿಲ್ಲ. ಹೌದು. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಕವಿರಾಜ ಮಾರ್ಗ ಫಾರ್ ದಟ್ ರೀಸನ್.